ಇದು ಅವರ ಕಲಿಕಾ ಪ್ರಗತಿಗೆ ತೊಡಕಾಗ್ತದ. ಅದನ್ನು ಪರಿಹರಿಸಲಿಕ್ಕೆ ಸೇತುಬಂಧ ಶಿಕ್ಷಣವನ್ನು ಜಾರಿಗೊಳಿಸಿ ಇದನ್ನು ಕಡ್ಡಾಯವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ, ಅನುಷ್ಠಾನ ತರಲೇಬೇಕಂತಕ್ಕಂಥದ್ದು. ಮತ್ತು ನಮ್ಮ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ನಿರ್ವಹಿಸುವುದೇ ಈ ಸೇತುಬಂಧ ಶಿಕ್ಷಣ. ಹಾಗಾದರೆ ಸೇತುಬಂಧ ಶಿಕ್ಷಣ ಅಂದರೆ ಏನು? ಇಷ್ಟೇ ಹೇಳ್ಬೋದು. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಚಿಕಿತ್ಸಾ ರೂಪದಲ್ಲಿ ಪುನಶ್ಚೇತನವಾಗಿ ಮಕ್ಕಳ ಕಲಿಕಾ ಮಟ್ಟವನ್ನು ಗುರುತಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸುವ ಚಟುವಟಿಕೆಯೇ ಸೇತುಬಂಧ ಶಿಕ್ಷಣ. ಸೇತುಬಂಧದಲ್ಲಿ 2 ಪದಗಳಿದ್ದಾವೆ. ಸೊ ಮೊದಲ ಪದ ಸೇತು, ಇನ್ನೊಂದು ಬಂಧ. ಸೇತು ಅಂದರೆ 2 ದಡಗಳ ನಡುವಿನ ಸಂಪರ್ಕವನ್ನು ಸಾಧಿಸೋದು ಅಂತಲೇ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನೂ ಸರಳವಾಗಿ ಶೈಕ್ಷಣಿಕ ಅರ್ಥದಲ್ಲಿ ಹೇಳೋದಾದರೆ ಹಿಂದಿನ ಸಾಧನೆ ಮತ್ತು ಮುಂದಿನ ಗುರಿಗಳ ನಡುವೆ ಸಂಬಂಧ ಕಲ್ಪಿಸೋದು, ಕಲಿತಿರುವುದರ ಹಾಗೂ ಕಲಿಯಬೇಕಾಗಿರುವುದರ ನಡುವೆ ಸಂಬಂಧ ಕಲ್ಪಿಸುವುದು ಅಂತ ನಾವು ಸೇತುಬಂಧವನ್ನು ಅರ್ಥ ಮಾಡ್ಕೊಳ್ಬೋದು. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಹೇಳ್ಬೋದು. ಒಂದು ತರಗತಿಗೆ ಪ್ರವೇಶ ಪಡೆದ ಮಗು ಹಿಂದಿನ ತರಗತಿಯಲ್ಲಿ ಗಳಿಸಿದ ಸಾಮರ್ಥ್ಯ, ಕಲಿಕೆಯ ಗುಣದೋಷಗಳನ್ನು ಗುರುತಿಸಿ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸುವ ಚಟುವಟಿಕೆಯೇ ಸೇತುಬಂಧ ಶಿಕ್ಷಣ. ಇದು ಇಂಪಾರ್ಟೆಂಟ್. ಅಂದರೆ ಒಂದು ತರಗತಿಗೆ ಪ್ರವೇಶ ಪಡೆದ ಮಗು ಹಿಂದಿನ ತರಗತಿಯಲ್ಲಿ ಗಳಿಸಿದ ಸಾಮರ್ಥ್ಯಗಳನ್ನು, ಅವನ ಕಲಿಕಾ ದೋಷಗಳನ್ನು ಗುರುತಿಸಿ ಆತನನ್ನು ಮುಂದಿನ ಕಲಿಕೆಗೆ ಸಿದ್ಧಗೊಳಿಸ್ತಕ್ಕಂಥ ಒಂದು ವಿಶೇಷ ಚಟುವಟಿಕೆಯೇ ಸೇತುಬಂಧ ಶಿಕ್ಷಣ. ಹಾಗಾದರೆ ಸೇತುಬಂಧ ಶಿಕ್ಷಣದಲ್ಲಿ ಕಲಿಕಾ ಪೂರ್ವ ತರಬೇತಿ ಮಾಡ್ತೀವಿ, ಕಲಿತ ವಿಷಯಗಳ ಪುನರ್ಮನನ ಮಾಡ್ತೀವಿ, ಆತನ ಪೂರ್ಣ ಜ್ಞಾನದ ಸ್ಮರಣೆಯ ಮೂಲಕ ಪ್ರಸ್ತುತ ಕಲಿಕೆಗೆ ಸಿದ್ಧಗೊಳಿಸ್ತೀವಿ, ಕಲಿತಿರೋ ಮತ್ತು ಕಲಿಯಬೇಕಾಗಿರೋದ್ರ ನಡುವೆ ಸಂಬಂಧವನ್ನು ಕಲ್ಪನೆಯನ್ನು ಮಾಡ್ತೀವಿ. ಹಾಗಾದರೆ ಪ್ರತಿ ವಿದ್ಯಾರ್ಥಿ ಪ್ರತಿ ವಿಷಯದಲ್ಲಿ ಹಿಂದಿನ ತರಗತಿಯಲ್ಲಿ ಗಳಿಸಲೇಬೇಕಾದ ಅಗತ್ಯ ಸಾಮರ್ಥ್ಯವನ್ನು ಪ್ರಭುತ್ವ ಮಟ್ಟದಲ್ಲಿ ಗಳಿಸಿದ್ದಾನೋ ಇಲ್ಲವೋ ಎಂಬುದನ್ನು ದೃಢೀಕರಣ ಮಾಡುವ ಸಲುವಾಗಿ ಕೂಡ ನಾವೇನು ಮಾಡ್ತೀವಿ, ಸೇತುಬಂಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀವಿ. ಇನ್ನು ಹಿಂದಿನ ತರಗತಿಯಿಂದ ಉತ್ತೀರ್ಣನಾಗಿ ಬಂದ ವಿದ್ಯಾರ್ಥಿಯಲ್ಲಿ ಈಗಿನ ತರಗತಿಯ ಕಲಿಕೆಗೆ ಬೇಕಾದ ಸಾಮರ್ಥ್ಯ ಮತ್ತು ಕಲಿಕಾಂಶಗಳನ್ನು ಎಷ್ಟರ ಮಟ್ಟಿಗೆ ಆ ಮಗುವಿನಲ್ಲಿ ಇದ್ದಾವೆ ಅನ್ನೋದನ್ನು ದೃಢೀಪಡಿಸಿಕೊಂಡು ಹೊಸ ಕಲಿಕೆಗೆ ಆತನನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸುವುದೇ ಸೇತುಬಂಧ ಶಿಕ್ಷಣ. ಹಾಗಾದರೆ ಸೇತುಬಂಧ ಶಿಕ್ಷಣ ಏಕೆ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿ ಹಲವು ಕಾರಣಗಳಿಂದ ಹಿಂದಿನ ತರಗತಿಯ ಸಾಮರ್ಥ್ಯವನ್ನು ಆತ ಪ್ರಭುತ್ವ ಮಟ್ಟದಲ್ಲಿ ಗಳಿಸಿರೋದಿಲ್ಲ. ಅಂದರೆ ವಿದ್ಯಾರ್ಥಿಗಳಲ್ಲಿ ವಿಷಯ ಜ್ಞಾನ ಮತ್ತು ಕೌಶಲ್ಯಗಳ ದೃಷ್ಟಿಯಿಂದ ತುಂಬ ದೋಷ ಹಾಗೂ ಕೊರತೆಗಳು ಕಂಡುಬರ್ತವೆ. ಹಲವು ಕಾರಣಗಳಿಂದ ಕಲಿಕಾ ಕೊರತೆ ಮತ್ತು ದೋಷಗಳನ್ನು ಹೊತ್ತು ಬಂದಿರುವ ವಿದ್ಯಾರ್ಥಿಗಳನ್ನು ಗುರುತಿಸ್ತೀವಿ, ಮಾರ್ಗದರ್ಶನ ಮಾಡಿ ಕಲಿಕೆಗೆ ಸಿದ್ಧಗೊಳಿಸಬೇಕಾಗಿದೆ. ಆತನ ಮುಂದಿನ ಕಲಿಕಾ ಚಟುವಟಿಕೆಗಳನ್ನು ಪ್ರಾರಂಭಿಸಿದರೆ ಆ ಕಲಿಕೆ ಪರಿಣಾಮಕಾರಿ ಆಗೋದೇ ಇಲ್ಲ. ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ನೀಡದಿದ್ದರೆ ಅವರು ತಾವು ಕಲಿಯದೆ ಇತರ ವಿದ್ಯಾರ್ಥಿಗಳ ಕಲಿಕೆಗೆ ಕಂಟಕಪ್ರಾಯರಾಗಿ ತರಗತಿಯಲ್ಲಿ ಗೊಂದಲವನ್ನುಂಟು ಮಾಡು ಅಶಿಸ್ತಿಗೆ ಅವರೇ ಕಾರಣರಾಗ್ತಾರೆ. ಶಿಕ್ಷಕ ತಾನು ಕಲಿಸಬೇಕಾಗಿರುವ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ, ಗುಣದೋಷಗಳನ್ನು ತಿಳಿದು ಸೂಕ್ತ ಪರಿಹಾರ ಮಾರ್ಗೋಪಾಯಗಳನ್ನು ಕೈಗೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ಸೇತುಬಂಧ ಕೊಡ್ತದೆ. ಈ ವಿವಿಧ ಪರಿಸರದಲ್ಲಿ ಬರ್ತಕ್ಕಂಥ ಮಕ್ಕಳ ಕಲಿಕಾ ಮಟ್ಟದಲ್ಲಿ ಬಹಳಷ್ಟು ಕಲಿಕಾ ಅಂತರಗಳನ್ನು ನಾವು ಕಾಣ್ತೀವಿ. ಆ ಕಲಿಕಾ ಅಂತರಗಳನ್ನು ಕಡಿಮೆ ಮಾಡಲಿಕ್ಕಿರ್ತಕ್ಕಂಥ ಅಸ್ತ್ರವೇ ಸೇತುಬಂಧನ. ಹಾಗಾದರೆ ಸೇತುಬಂಧ ಶಿಕ್ಷಣವನ್ನು ಹೇಗೆ ನಾವು ಕಾರ್ಯರೂಪಕ್ಕೆ ತರ್ತೀವಿ? ಇದನ್ನು 3 ಹಂತಗಳಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ. ಸೊ ಫಸ್ಟೇ ಪೂರ್ವ ಪರೀಕ್ಷೆ ಮಾಡ್ತೀವಿ, ಅದನ್ನು ನೈದಾನಿಕ ಪರೀಕ್ಷೆ ಅಂತೀವಿ. ಆಮೇಲೆ ಪರಿಹಾರ ಬೋಧನೆ ಮಾಡ್ತೀವಿ, ಮತ್ತೆ ಉತ್ತರ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಈ 3 ಸೇತುಬಂಧ ಶಿಕ್ಷಣದ 3 ಹಂತಗಳು. ನೋಡೋಣ. ಪೂರ್ವ ಪರೀಕ್ಷೆ ಅಥವಾ ನೈದಾನಿಕ ಪರೀಕ್ಷೆ. ಹೆಸರೇ ಸೂಚಿಸಿದ ಹಾಗೆ ಇದು ಚಿಕಿತ್ಸಕ ಹಾಗೂ ಪರಿಹಾರಾತ್ಮಕ ಪರೀಕ್ಷೆ. ಅಂದರೆ ಮಕ್ಕಳ ಕಲಿಕಾ ಕೊರತೆಗಳನ್ನು, ದೋಷಗಳನ್ನು ಗುರುತಿಸುವುದಲ್ಲದೆ ಅವರ ಪ್ರತಿಭೆ ಮತ್ತು ಉನ್ನತ ಮಟ್ಟದ ಸಾಧನೆಗಳನ್ನು ಗುರುತಿಸೋದೇ ನೈದಾನಿಕ ಪರೀಕ್ಷೆ. ವಿದ್ಯಾರ್ಥಿಗಳ ಕಲಿಕಾ ಕ್ಷೇತ್ರದ ಯಾವ ಭಾಗದಲ್ಲಿ ನ್ಯೂನ್ಯತೆ ಮತ್ತು ದೋಷಗಳನ್ನು ಹೊಂದಿದ್ದಾರೆ, ಆ ದೋಷದ ಸ್ವರೂಪ ಏನು ಅಂತಕ್ಕದ್ದನ್ನು ಪತ್ತೆ ಹಚ್ಚಿ ಕಾರಣಗಳನ್ನು ತಿಳಿದು ಆ ಕ್ಷೇತ್ರಗಳಲ್ಲಿ ಪ್ರಭುತ್ವಗೊಳಿಸಲಿಕ್ಕೆ ಸೂಕ್ತ ಪರಿಹಾರೋಪಾಯಗಳನ್ನು ಕೈಗೊಳ್ಳಲಿಕ್ಕೆ ನಾವು ಮಾರ್ಗದರ್ಶನವನ್ನು ಮಾಡೋದು ತುಂಬಾ ಅತಿ ಅವಶ್ಯಕವಾಗಿದೆ. ಈ ಪೂರ್ವ ಪರೀಕ್ಷೆ ವಿದ್ಯಾರ್ಥಿ ಪ್ರಸಕ್ತ ಸಾಲಿನಲ್ಲಿ ಓದ್ತಕ್ಕಂಥ ತರಗತಿಯ ಕಲಿಕೆಗೆ ಅವಶ್ಯವಾಗಿರುವ ಬೇಕಾದ ಸಾಮರ್ಥ್ಯಗಳು, ಕಲಿಕಾಂಶಗಳು ಆತನಲ್ಲಿ ಎಷ್ಟರ ಮಟ್ಟಿಗೆ ಇವೆ ಎಂಬುದನ್ನು ಪತ್ತೆ ಹಚ್ಚಿ ಅದು ಮುಂದಿನ ಕಲಿಕೆಗೆ ಸಿದ್ಧಗೊಳಿಸಲಿಕ್ಕೆ ಪೂರ್ವ ಪರೀಕ್ಷೆ ಸಹಕಾರಿ ಆಗ್ತದೆ. ಇದು ಒಂದು ವಿಕಾಸಾತ್ಮಕ ಪ್ರಕ್ರಿಯೆ, ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ವಿದ್ಯಾರ್ಥಿಗಳ ಕಡೆಗೆ ವೈಯಕ್ತಿಕವಾಗಿ ಗಮನ ಹರಿಸುವಂತೆ ನಮಗೆ ನೈದಾನಿಕ ಪರೀಕ್ಷೆ ಮಾರ್ಗದರ್ಶನ ಮಾಡ್ತದೆ. ಹಾಗಾದರೆ ನೈದಾನಿಕ ಪರೀಕ್ಷೆ ಕಾರ್ಯತಂತ್ರಗಳು ಏನು? ಸುಮಾರು ಒಂದು 5 ಕಾರ್ಯತಂತ್ರಗಳು ಬರ್ತವೆ. 1ನೇದು ಯೋಜನೆ ತಯಾರಿಸ್ತೀವಿ, 2ನೇದು ಕಾರ್ಯದ ಅನುಷ್ಠಾನ ಮಾಡ್ತೀವಿ, 3ನೇದು ಮೌಲ್ಯಮಾಪನ ಮಾಡ್ತೀವಿ, 4 ಮೌಲ್ಯಮಾಪನದ ವಿಶ್ಲೇಷಣೆ ಮಾಡ್ತೀವಿ,
5 ಫಲಿತಾಂಶವನ್ನು ನಿರ್ಧಾರವನ್ನು ಮಾಡ್ತೀವಿ. ಈ 5 ಏನಪ್ಪ ಅಂದ್ರೆ ನೈದಾನಿಕ ಪರೀಕ್ಷೆಯ ಕಾರ್ಯತಂತ್ರಗಳು ಅಂತ ಹೇಳ್ತೀವಿ. ಹಾಗಾದರೆ ಯೋಜನೆ ತಯಾರಿಕೆ ಅಂದರೆ ಏನು? ಸಿಂಪಲ್ ಯೋಜನೆ ತಯಾರಿಕೆ ಅಂದರೆ ಮೊಟ್ಟ ಮೊದಲಿಗೆ ನಾವು ಆ ಕಲಿಕಾಂಶಗಳ ಮತ್ತು ಸಾಮರ್ಥ್ಯಗಳ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಹಿಂದಿನ ತರಗತಿಯಲ್ಲಿ ಗಳಿಸಲೇಬೇಕಾದ ಮತ್ತು ಮುಂದಿನ ತರಗತಿಯಲ್ಲಿ ಮುಂದುವರೆದಿರುವ ಕಲಿಕಾಂಶ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸ್ತೀವಿ. ಈ ಗುರುತಿಸಿಕೊಂಡ ಕಲಿಕಾಂಶ ಮತ್ತು ಸಾಮರ್ಥ್ಯಗಳನ್ನು ಸಮನ್ವಯಗೊಳಿಸಿಕೊಂಡು ಶ್ರೇಣೀಕೃತವಾಗಿ ಜೋಡಿಸ್ತೀವಿ, ಸಾಮರ್ಥ್ಯಗಳ ಪಟ್ಟಿಯನ್ನು ಬರ್ಕೊಳ್ತೀವಿ. ಆಮೇಲೆ ಎರಡನೇದು ಏನಂದರೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ತೀವಿ. ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಏನು ನಿಯಮಗಳಿದಾವೆ ಅಂದರೆ, ಒಂದನೇದು ಪ್ರಶ್ನೆಗಳು ಸಾಮರ್ಥ್ಯ ಮತ್ತು ಕಲಿಕಾಂಶವನ್ನು ಪತ್ತೆ ಹಚ್ಚಬೇಕು. ಪ್ರತಿ ಕಲಿಕಾಂಶಕ್ಕೆ ಕನಿಷ್ಠ 3 ಪ್ರಶ್ನೆಗಳನ್ನು ತೆಗಿಬೇಕು. ನೆಕ್ಸ್ಟ್, ಪ್ರಶ್ನೆಗಳು ಸಾಮರ್ಥ್ಯ ಬೆಳವಣಿಗೆಗೆ ಅನುಗುಣವಾಗಿರಬೇಕು. ಆಮೇಲೆ ಈ ಕಲಿಕಾಂಶ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿರೋ ಪ್ರಶ್ನೆಗಳು ಕ್ರಮಾಗತವಾಗಿರಬೇಕು. ಆದರೆ ಇಲ್ಲಿ ಇಂತಿಷ್ಟೇ ಪ್ರಶ್ನೆಗಳಂತ ನಿರ್ಬಂಧವಿಲ್ಲ. ಆದರೂ ಸೇತುಬಂಧದಲ್ಲಿ 20 ಪ್ರಶ್ನೆಗಳಾದರೂ ಏನು ಮಾಡಬೇಕು, ಇರಬೇಕು. ಈ ಪ್ರಶ್ನೆ ಪತ್ರಿಕೆಗಳಿಗೆ ಅಂಕಗಳು ಇರೋದಿಲ್ಲ. ಪ್ರಶ್ನೆಗಳಿಗೆ ಸಮಯವನ್ನು ನಾವೇನು ಮಾಡಬಹುದು, ನಿಗದಿಯನ್ನು ಮಾಡಬಹುದು. ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನಾವು ಮಾದರಿ ಉತ್ತರಗಳನ್ನು ಏನು ಮಾಡಬೇಕಾಗ್ತದೆ, ಸಿದ್ಧವನ್ನು ಪಡಿಸಿಕೊಳ್ಬೇಕಾಗ್ತದೆ. ಇನ್ನು ಕಾರ್ಯದ ಅನುಷ್ಠಾನ ಅಂದರೆ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಈ ನಿಗದಿಪಡಿಸಿದ ಅವಧಿಯಲ್ಲಿ ನೈದಾನಿಕ ಪರೀಕ್ಷೆಯನ್ನು ನಡೆಸ್ತೀವಿ. ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ಮತ್ತು ಬದ್ಧತೆಯಿಂದ ನಡೆಸೋದು. ವಿದ್ಯಾರ್ಥಿ ಯಾರಿಂದಲೂ ಯಾವುದೇ ರೀತಿಯ ಸಹಾಯ ಪಡಿಬಾರ್ದಂತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು. ವಿದ್ಯಾರ್ಥಿಗಳ ವಸ್ತುನಿಷ್ಠ ಗುಣದೋಷವನ್ನು ನಾವು ಅಳಿಬೇಕು ನೈದಾನಿಕ ಪರೀಕ್ಷೆ ಮೂಲಕ. ಇನ್ನು ಮೌಲ್ಯಮಾಪನ ಮಾಡೋದು ಹೇಗೆ? ಇಲ್ಲಿ ನೈದಾನಿಕ ಪರೀಕ್ಷೆಯನ್ನು ಮುಗಿದ ನಂತರ ನಾವೇನು ಮಾಡ್ತೀವಿ, ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತೀವಿ. ಈ ಉತ್ತರ ಪತ್ರಿಕೆಗಳಿಗೆ ಅಂಕಗಳು ಕೊಡೋದಿಲ್ಲ. ಇಲ್ಲಿ 2 ಮುಖ್ಯವಾಗಿರ್ತಕ್ಕಂಥ ಎ ಮತ್ತು ಬಿ ಅಂತ ಗುರುತಿಸ್ತೀವಿ. ಎ ಅಂದರೆ ಭಾಗಶಃ ಉತ್ತರ, ಬಿ ಅಂದರೆ ನಿರುತ್ತರ ಮತ್ತು ತಪ್ಪು ಉತ್ತರ. ಎ ಅಂದರೆ ಸರಿ ಉತ್ತರ ಅಥವಾ ಭಾಗಶಃ ಸರಿ ಉತ್ತರ, ಬಿ ಅಂದರೆ ತಪ್ಪು ಉತ್ತರ ಅಥವಾ ನಿರುತ್ತರ ಅಂತ ನಾವೇನು ಮಾಡ್ತೀವಿ, ಎ ಬಿ ಅಂತ ಗ್ರೇಡ್ಗಳನ್ನು ಕೊಡ್ತಾ ಹೋಗ್ತೀವಿ. ಈ ಮೌಲ್ಯಮಾಪನದ ನಂತರ ವಿದ್ಯಾರ್ಥಿ ಉತ್ತರಿಸಿರುವ ಉತ್ತರಗಳ ಮೂಲಕ ಅವರ ಕಲಿಕಾ ದೋಷಗಳನ್ನು ನಿರ್ಧರಿಸಿ ಈ ಹಂತದಲ್ಲಿ ನಿರ್ಧರಿಸ್ತೀವಿ. ಈ ಕಾರ್ಯಕ್ಕಾಗಿ ಉತ್ತರ ಪತ್ರಿಕೆಗಳ ವಿಶ್ಲೇಷಣಾ ನಮೂನೆಯನ್ನು ನಾವೇನು ಮಾಡಬೇಕು, ಬಳಸಬೇಕು. ನಿಮ್ಮ ಉತ್ತರ ಪತ್ರಿಕೆಗಳ ವಿಶ್ಲೇಷಣಾ ನಮೂನೆ ಹೀಗಿರಬೇಕು: ಕ್ರಮ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, ಪರೀಕ್ಷೆಗಳು, ಪ್ರಶ್ನೆಗಳ ಕ್ರಮ ಸಂಖ್ಯೆ, ಒಟ್ಟು 1 ರಿಂದ 20, ಎಷ್ಟು ಎ ಎಷ್ಟು ಬಿ, ಮೇಲೇನೆ ನೈದಾನಿಕ ಇರಬೇಕು, ಕೆಳಗಡೆನೆ ಸಾಫಲ್ಯ ಇರಬೇಕು. ಇದನ್ನೇ ಉತ್ತರ ಪತ್ರಿಕೆ ವಿಶ್ಲೇಷಣಾ ನಮೂನೆ ಅಂತ ಹೇಳ್ತೀವಿ. ಇದರಲ್ಲಿ ನೈದಾನಿಕ ಪರೀಕ್ಷೆದು ದಾಖಲೀಕರಣವನ್ನು ಮಾಡಬೇಕು. ಇನ್ನು ಈ ಉತ್ತರ ಪತ್ರಿಕೆಯಲ್ಲಿ ಪ್ರತಿ ಪ್ರಶ್ನೆಗೆ ವಿದ್ಯಾರ್ಥಿ ಗಳಿಸಿರುವ ಎ ಬಿಗಳನ್ನು ಉತ್ತರಗಳ ವಿಶ್ಲೇಷಣಾ ವಹಿಯಲ್ಲಿ ಆತ ಎಷ್ಟು ಎ ಮತ್ತು ಬಿಗಳನ್ನು ಪಡೆದಿದ್ದಾನಂತನ ಬರಿತೀವಿ. ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಎ ಬಿಗಳನ್ನು ಕೂಡಿಸ್ತೀವಿ. ಅಡ್ಡ ಸಾಲು ಪ್ರತಿ ವಿದ್ಯಾರ್ಥಿಯ ಕಲಿಕಾ ಪ್ರಗತಿ ಮಟ್ಟವನ್ನು ನಿರ್ಧರಿಸಿದರೆ, ಕಂಬ ಸಾಲು ಪ್ರತಿ ಸಾಮರ್ಥ್ಯದ ಗಳಿಕಾ ಮಟ್ಟವನ್ನು ನಿರ್ಧಾರವನ್ನು ಮಾಡ್ತದ. ಅಂದರೆ ಇದು ಒಟ್ಟಾರೆಯಾಗಿರ್ತಕ್ಕಂಥ ಇದು ಎಲ್ಲ ಸಾಮರ್ಥ್ಯಗಳನ್ನು ಎಷ್ಟು ವಿದ್ಯಾರ್ಥಿಗಳು ಗಳಿಸ್ತಾರೆ ಅನ್ನೋದನ್ನು ಇದು ಕಂಬ ಸಾಲು ನಿರ್ಧರಿಸಿದರೆ, ಅಡ್ಡ ಸಾಲು ಪ್ರತಿ ವಿದ್ಯಾರ್ಥಿಯ ಏನಾಗ್ತದಪ್ಪ ಅಂದ್ರೆ ವೈಯಕ್ತಿಕ ಸಾಮರ್ಥ್ಯ ಗಳಿಕೆಯನ್ನು ನಿರ್ಧಾರವನ್ನು ಮಾಡ್ತದ. ಇನ್ನು ವಿದ್ಯಾರ್ಥಿಗಳು ಯಾವ ಕ್ಷೇತ್ರ ಕಲಿಕಾಂಶ ಸಾಮರ್ಥ್ಯಗಳಲ್ಲಿ ಕೊರತೆ ಮತ್ತು ದೋಷಗಳನ್ನು ಹೆಚ್ಚಾಗಿ ಹೊಂದಿದ್ದಾರೆ ಅನ್ನೋದನ್ನು ಕೂಡ ನಾವೇನು ಮಾಡ್ತೀವಿ, ಗುರುತಿಸ್ತೀವಿ. ಇನ್ನು ಉತ್ತರ ಪತ್ರಿಕೆ ವಿಶ್ಲೇಷಣಾ ನಮೂನೆ, ನೈದಾನಿಕ ಪರೀಕ್ಷೆ ಮತ್ತು ಸಾಧನಾ ಪರೀಕ್ಷೆ. ಸೊ ಇದು ಕಡಿಮೆ ಸಾಧನೆ ತೋರಿದ ಸಾಮರ್ಥ್ಯಗಳನ್ನು ಗುರುತಿಸ್ತೀವಿ. ಹೆಚ್ಚು ಕಲಿಕಾ ದೋಷಗಳನ್ನು ಮತ್ತು ಕಡಿಮೆ ಕಲಿಕಾ ಮಟ್ಟವನ್ನು ಹೊಂದಿರುವ ವಿದ್ಯಾರ್ಥಿಗಳನ್ನು ಗುರುತಿಸ್ತೀವಿ. ವಿಶ್ಲೇಷಣಾ ಮಾಹಿತಿಯನ್ನು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾಗಿ ವಿಶ್ಲೇಷಿಸಿ ಫಲಿತಾಂಶವನ್ನು ದಾಖಲೀಕರಣವನ್ನು ಮಾಡ್ತೀವಿ. ಆಮೇಲೆ ಈಗ ನಾವು ಏನು ಮಾಡ್ತೀವಿ, ಫಲಿತಾಂಶವನ್ನು ನಿರ್ಧಾರ ಮಾಡೋದು. ಅಂದರೆ ಉತ್ತರಗಳ ವಿಶ್ಲೇಷಣೆ ಆಧಾರದ ಮೇಲೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ನಿರ್ಧರಿಸ್ತೀವಿ. ಯಾವ ವಿದ್ಯಾರ್ಥಿ ಯಾವ ಸಾಮರ್ಥ್ಯ ಗಳಿಸಿದ್ದಾನೆ ಇಲ್ಲ ಅನ್ನೋದನ್ನು, ಯಾವ ಸಾಮರ್ಥ್ಯಗಳಲ್ಲಿ ಹೆಚ್ಚಿನ ಕಲಿಕಾ ಕೊರತೆ ದೋಷಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ಗುರುತಿಸ್ತೀವಿ. ಒಟ್ಟಾರೆ ಫಲಿತಾಂಶ ಧನಾತ್ಮಕ ಋಣಾತ್ಮಕ ಸರಾಸರಿ ಮಟ್ಟದಲ್ಲಿ ಇದೆ ಎಂಬುದನ್ನು ನಿರ್ಧಾರ ಪ್ರಕಟಿಸಬೇಕು. ಇದು ಪರಿಹಾರ ಬೋಧನೆಗೆ ಮುಖ್ಯವಾಗಿ ಮಾರ್ಗಸೂಚಿ ಆಗ್ತದೆ. ಈಗ ಏನು ಮಾಡ್ತೀವಿ ಅಂದರೆ, ಈ ನೈದಾನಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕೊಂಡು ಬಂದ ಕೊರತೆ ಮತ್ತು ದೋಷಗಳನ್ನು ಪರಿಹರಿಸಲಿಕ್ಕೆ ನಾವು ಪರಿಹಾರ ಬೋಧನೆ ಮಾಡ್ತೀವಿ. ಈ ಪರಿಹಾರ ಬೋಧನೆ ಒಂದು ಚಿಕಿತ್ಸಾ ಬೋಧನ ವಿಧಾನವೇ ಹೊರತು ಇದು ಮರುಬೋಧನೆ ಅಲ್ಲ. ಅಂದರೆ ಈ ವಿದ್ಯಾರ್ಥಿಗಳ ಕಲಿಕಾ ಕೊರತೆ ಮತ್ತು ದೋಷಗಳನ್ನು ನೀಗಿಸುವ ಮಟ್ಟಿಗೆ ಸೀಮಿತವಾಗಿದೆ. ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಕೊರತೆಗಳನ್ನು ಅವರಿಗೆ ಮನದಟ್ಟು ಮಾಡಿ ಆ ಕೊರತೆಯನ್ನು ಪರಿಹರಿಸಿಕೊಳ್ಳಲು ಮಾರ್ಗದರ್ಶನವನ್ನು ಪರಿಹಾರ ಬೋಧನೆ ಮಾಡ್ತದೆ. ಈ ನೈದಾನಿಕ ಪರೀಕ್ಷೆಯ ಫಲಿತಾಂಶವನ್ನು ಆಧರಿಸಿ ಪರಿಹಾರ ಬೋಧನಾ ಕಾರ್ಯಚಟುವಟಿಕೆ ಮಾಡ್ತೀವಿ. ಯಾವ ಸಾಮರ್ಥ್ಯಗಳು, ಯಾವ ಕಲಿಕಾ ಕೊರತೆಗಳು, ದೋಷಗಳು ಇವೆ, ಅದಕ್ಕೆ ಕಾರಣಗಳೇನು, ಅದನ್ನು ನಿವಾರಣೆ ಮಾಡಲಿಕ್ಕೆ ಚಟುವಟಿಕೆಗಳು, ಕಲಿಕಾ ಸಾಮಗ್ರಿಗಳು ಏನು ಅನ್ನೋದನ್ನು ಯೋಜನೆಗಳನ್ನು ಹಾಕಿಕೊಳ್ಳಲೇಬೇಕು. ಈ ತರನಾಗಿರ್ತಕ್ಕಂಥ ಪರಿಹಾರ ಬೋಧನೆಗೆ ಯೋಜನೆ ಹಾಕಬೇಕು. ಪ್ರಶ್ನೆ ಸಂಖ್ಯೆಗಳು, ಸಾಮರ್ಥ್ಯ ಅಥವಾ ಕಲಿಕಾಂಶದ ವಿವರ, ಸಾಮರ್ಥ್ಯ ಗಳಿಸದೇ ಇರಲು ಕಾರಣ, ಯಾವ ಕ್ರಿಯಾ ಪ್ರಾಕಲ್ಪನೆ ರಚಿಸಿದ್ದೀವಿ,
ಯಾವ ಚಟುವಟಿಕೆ ಹಾಕಬೇಕು, ಕಲಿಕಾ ಸಾಮಗ್ರಿಗಳು, ಮೌಲ್ಯಮಾಪನ ಅಂತ ಹಾಕಿ ಪರಿಹಾರ ಬೋಧನೆಗೆ ಯೋಜನೆಯನ್ನು ಮಾಡಬೇಕು. ಇನ್ನು ಈ ಪರಿಹಾರ ಬೋಧನೆಯನ್ನು ನಾವೇನು ಮಾಡಬೇಕಂದ್ರೆ ಮುಂದಿನ ಒಂದು ನೈದಾನಿಕ ಪರೀಕ್ಷೆ ನಂತರ 15 ದಿನಗಳ ಕಾಲ ನಾವೇನು ಮಾಡ್ತೀವಿ, ಅನುಷ್ಠಾನವನ್ನು ಮಾಡ್ತೀವಿ. ಆ ಸಾಮರ್ಥ್ಯಗಳು ವಿದ್ಯಾರ್ಥಿಗಳು ಗಳಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಹೆಚ್ಚುವರಿ ಚಟುವಟಿಕೆಗಳನ್ನು ಕೊಡ್ತೀವಿ. ಒಂದು 15 ದಿನಗಳ ನಿಗದಿತ ಸಮಯದಲ್ಲಿ ಪರಿಹಾರ ಬೋಧನೆಯನ್ನು ಮಾಡ್ತೀವಿ. ಒಟ್ಟಾರೆ ಕಲಿಕಾ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಬೋಧನಾ ಕಾರ್ಯವನ್ನು ಹಮ್ಮಿಕೊಳ್ತೀವಿ. ಆಮೇಲೆ ಈ ಪರಿಹಾರ ಬೋಧನೆಗಳ ನಂತರ ಮತ್ತೆ ಕಲಿಕಾ ಕೊರತೆ ಮತ್ತು ದೋಷಗಳ ನಿವಾರಣೆಗೆ ಪರಿಹಾರ ಬೋಧನೆ ನಂತರ ಮಾಡತಕ್ಕಂಥ ಪರೀಕ್ಷೆ ಸಾಫಲ್ಯ ಪರೀಕ್ಷೆ. ಸಾಫಲ್ಯ ಪರೀಕ್ಷೆ ಅಂದರೆ ಸಫಲತೆ ವಿಫಲತೆಗಳ ಪರಿಹಾರ ಬೋಧನೆಯಲ್ಲಿ ಅಳವಡಿಸಿಕೊಂಡ ಚಟುವಟಿಕೆಗಳು ಹಾಗೂ ಬೋಧನಾ ತಂತ್ರಗಳನ್ನು ಅವಲಂಬನೆಯನ್ನು ಮಾಡ್ತದೆ. ಇನ್ನು ಇಲ್ಲಿನೂ ಕೂಡ ನಾವು ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತೀವಿ. ಈ ನೈದಾನಿಕ ಪರೀಕ್ಷೆಗೆ ತಯಾರಿಸಿಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮಾದರಿ ಮತ್ತು ಕ್ಲಿಷ್ಟತೆಯ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆ ಸಾಫಲ್ಯದ್ದು ಇರಬೇಕು. ಆಮೇಲೆ ಸಾಮರ್ಥ್ಯ ಮತ್ತು ಪ್ರಶ್ನೆಗಳ ಕ್ರಮಾಂಕದಲ್ಲಿ ಯಾವುದೇ ಬದಲಾವಣೆ ಮಾಡಬಾರ್ದು. ಅಲ್ಲಿ ಮೊದಲ ಪ್ರಶ್ನೆ ಯಾವುದಿದೆ, ಯಾವ ಸಾಮರ್ಥ್ಯದ ಮೇಲೆ, ಸಾಫಲ್ಯದಲ್ಲಿ ಕೂಡ ಅದೇ ಇರಬೇಕು. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಮತ್ತು ಸಾಮರ್ಥ್ಯಗಳನ್ನು ಯಥಾವತ್ತಾಗಿಡಬೇಕು, ಅದನ್ನು ಅದಲು ಬದಲು ಮಾಡಬಾರ್ದು. ಇನ್ನು ವಿದ್ಯಾರ್ಥಿ ಗಳಿಸಿರುವ ಸಾಮರ್ಥ್ಯಗಳ ಮತ್ತು ಕಲಿಕಾಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೈಬಿಡಬೇಕು. ಯಾವ ಕಲಿಕಾ ಕೊರತೆ ಇರುವ ಸಾಮರ್ಥ್ಯಗಳಿಗೆ ಮಾತ್ರ ಪ್ರಶ್ನೆಗಳನ್ನು ರಚಿಸಿಕೊಳ್ಳಬೇಕು, ಇದು ಇಂಪಾರ್ಟೆಂಟ್. ಪೂರ್ವ ಪರೀಕ್ಷೆಯಲ್ಲಿನ ಪ್ರಶ್ನೆಗಳನ್ನು ರಿಪೀಟ್ ಮಾಡಬಾರ್ದು, ಪುನರಾವರ್ತನೆ ಮಾಡಬಾರ್ದು. ಆಮೇಲೆ ಇದಕ್ಕೂ ಕೂಡ ನಿರ್ದಿಷ್ಟ ದಿನಾಂಕವನ್ನು ಮಾಡಿ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಕಲಿಕಾ ಕೊರತೆ ಇರುವ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ನಡೆಸಬಾರದು, ಕಲಿಕಾ ಕೊರತೆ ಇರದ. ಈಗಾಗಲೇ ನೈದಾನಿಕ ಪರೀಕ್ಷೆಯಲ್ಲಿ ಕಂಪ್ಲೀಟಾಗಿ ಯಾರು ಮಾಡಿದಾರಲ್ಲ ಅವರಿಗೆ ಸಾಫಲ್ಯ ಪರೀಕ್ಷೆ ಮಾಡಬಾರ್ದು. ಯಾರು ನೈದಾನಿಕ ಪರೀಕ್ಷೆಯಲ್ಲಿ ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದಿದ್ದಾರಲ್ಲ ಆ ಸಾಮರ್ಥ್ಯಕ್ಕೆ ಮಾತ್ರ ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇಲ್ಲಿನೂ ಕೂಡ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ಮಾಡ್ತೀವಿ. ಆ್ಯಸ್ ಇಟ್ ಈಸ್ ನೈದಾನಿಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ AB ಗ್ರೇಡ್ಗಳನ್ನು ನಾವೇನು ಮಾಡ್ತೀವಿ ಸಾಫಲ್ಯ ಪರೀಕ್ಷೆಗಳಲ್ಲಿ ಹಾಕಿ ಅವುಗಳನ್ನು ವಿಶ್ಲೇಷಣೆಗಳನ್ನು ಮಾಡಿ ಅವರನ್ನು ಏನು ಮಾಡ್ತೀವಿ ಅಂತಂದರೆ ಮುಂದಿನ ಪರಿಹಾರ ಬೋಧನೆಗೆ ತಗೊಳ್ತೀವಿ. ಸೊ ಆವಾಗ ವರ್ಷ ಪೂರ್ತಿ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ಕಲಿಕಾ ಗುಂಪುಗಳನ್ನಾಗಿ ರಚನೆ ಮಾಡಿ ಸುಮಾರು ಪ್ರಭುತ್ವ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಸರಾಸರಿಗಿಂತ ಕಡಿಮೆ ಅಂತಕ್ಕಂಥದ್ದು 3 ತಂಡಗಳನ್ನಾಗಿ ಮಾಡಿ ನಾವೇನು ಮಾಡ್ತೀವಿ, ಅವರಿಗೆ ವರ್ಷ ಪೂರ್ತಿ ಪೂರಕ ಬೋಧನೆಗೆ ಇಡ್ತೀವಿ. ಅವರಿಗೆ ಇಲಾಖೆಯವರು ಒಂದು ವೇಳಾಪಟ್ಟಿಯಂತೆ ಪ್ರತಿಯೊಂದು ತರಗತಿಯ ಕಡೆಯ ಅವಧಿಯಲ್ಲಿ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಪೂರಕ ಬೋಧನೆ ಪರಿಹಾರ ಬೋಧನೆಗೆ ಸಿದ್ಧವನ್ನು ಪಡಿಸಿ ಆ ಸಾಮರ್ಥ್ಯಗಳನ್ನು ಕಂಪ್ಲೀಟಾಗಿ ಮಾಡಿದ ಮೇಲೆ ಅದಕ್ಕೆ ಮೌಲ್ಯಮಾಪನ ಮಾಡಿದ ಮೇಲೆ ಆವಾಗ ವರ್ಷದ ಕಡೆ ನಂತರ ಇದೇನಾಗ್ತದಪ್ಪ ಅಂದ್ರೆ ಸೇತು ಬಂಧ ಅಂತಕ್ಕಂಥದ್ದು ಕಂಪ್ಲೀಟ್ ಆಗ್ತದೆ.